ವಿನಯ್ ಫ್ರೆಂಡ್ ಅಂತ ಶ್ವೇತಾ ಮಾತನಾಡಿದ್ರು. ವಿನಯ್ ಕೇಳಿದ್ರೆ ಆಕೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಬೆಂಗಳೂರಿನಲ್ಲಿ ಟಿವಿ ನೈನ್ಗೆ ಸಮತಾ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಜೈಲಿಂದ ಹೊರಗಡೆ ಬರುವಾಗ ಶ್ವೇತಾ ಸಿಕ್ಕಿದ್ರು. ಅದಕ್ಕೂ ಮುಂಚೆ ಯಾವುದೇ ಪರಿಚಯನೇ ಇರಲಿಲ್ಲ ನಮಗೆ ಅಂತ ಹೇಳ್ತಾರೆ. ಶ್ವೇತಾ ಗೌಡ ಜೊತೆ ಗೆಳೆತನ ಅಥವಾ ಪರಿಚಯ ಏನೂ ಕೂಡ ಇಲ್ಲ. ಆಟೋದಲ್ಲಿ ಒತ್ತಾಯಪೂರ್ವಕವಾಗಿ ಬಂದು ಕುಳಿತುಕೊಂಡ್ರು ಅವರು. ಅದಾದ ಬಳಿ ಇದುವರೆಗೂ ಕೂಡ ನಾನು ಭೇಟಿನೇ ಆಗಿಲ್ಲ ಅಂತ ಹೇಳಿ ಸಮತಾ ಅವರು ಮಾತಾಡಿದ್ದಾರೆ. ಸೊ ಕೊಲೆ ಆರೋಪಿ ಪವಿತ್ರ ಗೌಡ ಸ್ನೇಹಿತೆ ಆಗಿರುವಂತಹ ಸಮತಾ. ಸೊ ಸಮತಾಗೂ ಶ್ವೇತಾ ಗೌಡಗೂ ಲಿಂಕ್ ಇದೆ ಅನ್ನೋ ರೀತಿಯಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಅವರಿಬ್ಬರ ಒಂದು ವಿಡಿಯೋ ಕೂಡ ಬಿಡುಗಡೆ ಆಯಿತು. ಯಾವಾಗ ಸಮತಾ ಅವರು ಹೋಗಿ ಪವಿತ್ರ ಗೌಡರನ್ನ ಭೇಟಿ ಮಾಡಿ ಬಂದಿದ್ರು, ಅದೇ ದಿನ ಶ್ವೇತಾ ಕೂಡ ಹೋಗಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಮತಾ ಕೂಡ ಮಾತಾಡಿದರೆ ನಮ್ಮ ಪ್ರತಿನಿಧಿ ಜೊತೆಗೆ ಕೆಲವೊಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಮಾತಾಡ್ಸಿದ್ದಾರೆ ಸಮತಾ ಅವರನ್ನ. ಬನ್ನಿ ನೋಡೋಣ. ನಮ್ಮ ಜೊತೆ ಸಮತಾ ಅವರಿದ್ದಾರೆ. ಮೇಡಮ್, ಮೊದಲನೇದಾಗಿ ನೀವು ಪವಿತ್ರ ಗೌಡ ಇಬ್ರು ಫ್ರೆಂಡ್ಸಾ? ಯಾವಾಗ್ಲಿಂದ ಫ್ರೆಂಡ್ಸು? ಹೇಗೆ ಫ್ರೆಂಡ್ಸು? ಅದಾದ್ಮೇಲೆ ಜೈಲಿಗೆ ಅವತ್ತು ಹೋಗಿದ್ದಂಥದ್ದು, ನೀವು ಹೋಗಿದ್ದಂಥದ್ದು ಏನಕ್ಕೆ? ಶ್ವೇತಾ ನಿಮಗೆ ಹೇಗೆ ಭೇಟಿ ಆಗಿ? ಸರ್, ಪವಿತ್ರ ನನಗೆ ಒಳ್ಳೆ ಫ್ರೆಂಡ್, ನನಗೆ ಹಳೆ ಫ್ರೆಂಡೇ. ಬಟ್ 2-3 ಇಯರ್ಸಿಂದ ನಾನು ಪವಿತ್ರ ಸ್ವಲ್ಪ ಕ್ಲೋಸ್ ಆಗಿದ್ದೀವಿ. ಓನ್ಲಿ ಬಿಕಾಸ್ ಆಫ್ ಮಕ್ಕಳು. ನನ್ನ ಮಗಳು ಪವಿತ್ರನ ಮಗಳು ಒಂದೇ ವಯಸ್ಸಿನವರಾದ್ರಿಂದ ನಾವಿಬ್ಬರು ಒಟ್ಟೊಟ್ಟಿಗೆ ಓಡಾಡ್ತಿದ್ವಿ, ತುಂಬ ಕ್ಲೋಸ್ ಆಗಿದ್ವಿ. ಇವತ್ತಿಗೂ ಆತ್ಮೀಯತೆ ಇದ್ದೇ ಇದೆ. ಯಾಕಂದರೆ ಆಕೆ ವ್ಯಕ್ತಿತ್ವನೇ ಅಂಥದ್ದು, ಭಾಳ ಒಳ್ಳೆ ಹುಡುಗಿ. ಹಾಗಾಗಿ ನಾನು ಯಾವತ್ತಿಗೂ ಬಿಟ್ಕೊಡೋಕ್ಕೂ ರೆಡಿ ಇಲ್ಲ. ಆ್ಯಂಡ್ ಶ್ವೇತಾ ಗೌಡ ವಿಷಯಕ್ಕೆ ಬಂದರೆ, ನಾನು ಶ್ವೇತಾ ಗೌಡನ ನೋಡಿದ್ದೆ ಅವತ್ತು ಫಸ್ಟ್ ಟೈಮ್. ಯಾವತ್ತು ಜೇಸಿಗೆ ಹೋಗಿದ್ನಲ್ಲ ಆವತ್ತು ಫಸ್ಟ್ ಟೈಮ್ ನಾನು ಶ್ವೇತಾ ಗೌಡನ ನೋಡಿದ್ದು. ಶ್ವೇತಾ ಬಂದಿದ್ದು ಪವಿತ್ರ ನೋಡ್ಲಿಕ್ಕೆ ಅಲ್ಲ, ಅವ್ರು ಬಂದಿದ್ದು ವಿನಯನ ನೋಡೋಕ್ಕೆ ಅಂತ ಹೇಳಿದರು. ಆಮೇಲೆ ವಿನಯ್ ಅವರ ವಿಚಾರಿಸಿದ್ರೆ ವಿನಯ್ ಅವ್ರಿಗೂ ಅವರು ಪರ್ಸ್ನಲಿ ಪರಿಚಯ ಇಲ್ಲ ಶ್ವೇತಾ ಅವರು. ಆಮೇಲೆ ವಿನಯ್ ಅವರು ನನಗೆ ಗೊತ್ತಿಲ್ಲ, ನನ್ನ ಕಾಮನ್ ಫ್ರೆಂಡ್ ಜೊತೆ ಬಂದರು ಅಂತ ಹೇಳಿ ಕಳಿಸಿದ್ರು ಬೇರೆಯವ್ರ ಕೈಯಲ್ಲಿ ನಾನು ವಿಚಾರಿಸಿದ್ದಕ್ಕೆ. ಹಾಗಾಗಿ ಅಲ್ಲಿ ಬಂದಾಗ ನಾನು ವಿನಯ್ ಅವ್ರನ್ನ ನೋಡೋಕೆ ಬಂದೆ. ನೀವು ಪವಿತ್ರ ಗೌಡ ಫ್ರೆಂಡ್ ಅಲ್ವಾ, ನಿಮ್ಮದು ರೀಲ್ಸ್ ಎಲ್ಲ ನೋಡಿದ್ದೀನಕ್ಕ ನಾನು ಅಂತ ಬಂದು ಮಾತಾಡಿಸಿದಾಗ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ನಾನು ಒಂದು, ಅದು ಬೇಸಿಕ್ ಕನ್ಸರ್ನ್ ಅಲ್ವಾ ಸರ್, ಯಾರೇ ಮಾತಾಡೋ ನಾವು ಚೆನ್ನಾಗಿ ಮಾತಾಡೋದು. ಸೊ ಹಾಗೇನೆ ಮಾತಾಡಿಸ್ದೆ ನಾನು. ಆಕೆ ಹಾಗೆ ಮಾತಾಡ್ಕೊಂಡು ವಾಕ್ ಮಾಡ್ಕೊಂಡು ಬಂದು, ಮೀಡಿಯಾ ಎಲ್ಲ ಕವರೇಜ್ ಇತ್ತು ಅಲ್ಲಿ. ನನಗೆ ಸ್ವಲ್ಪ ಪ್ಯಾನಿಕ್ ಆಯಿತು, ಸಡನ್ನಾಗಿ ತುಂಬ ಜನ ಗುಂಪು ಕಟ್ಕೊಂಡು ನಿಂತಿರೋದು ನೋಡಿದ್ದಕ್ಕೆ. ಆ್ಯಂಡ್ ಮೀಡಿಯಾ ಅಂತ ಗೊತ್ತಾದ ತಕ್ಷಣ ನಾನು ಸ್ವಲ್ಪ ಟೆನ್ಷನಲ್ಲೇ ವಾಕ್ ಮಾಡ್ಕೊಂಡು ಬರ್ತಾ ಇದ್ದೆ. ನೀವು ನೋಡ್ಬೋದು ಅದರಲ್ಲಿ ಆಕೆ ಕೈ ಹಿಡ್ಕೊಂಡು ಎಳೀತಾರೆ, ಏನೋ ನಗ್ತಾ ಏನೋ ಮಾತಾಡ್ತಾ ಇರ್ತಾರೆ. ನಾನು ಆ ಕಡೆ ಗಮನನೂ ಕೊಡಲ್ಲ, ನನ್ನ ಪಾಡಿಗೆ ನಾನು ವಾಕ್ ಮಾಡ್ಕೊಂಡು ಹೋಗ್ತೀನಿ. ಅವರು ಬಂದು ನನ್ನ ಜೊತೆ ಆಟೋ ಹತ್ತಾರೆ. ನಾನು ಅದೇ ಕೇಳ್ತೀನಿ, ಎಲ್ಲಿಗೆ ಹೋಗ್ತಿದ್ಯಮ್ಮ ನೀನು, ಯಾಕೆ ನನ್ನ ಜೊತೆ ಬರ್ತೀಯ ಅಂದರೆ, ಇಲ್ಲ ಅಕ್ಕ ಕಾರ್ನರಲ್ಲಿ ಡ್ರಾಪ್ ಮಾಡಿ ಅಂತಾರೆ. ಹಾಗೆ ಕಾರ್ನರಲ್ಲಿ ಇಳಿದು ಹೊರಟು ಹೋಗ್ಬಿಡ್ತಾರೆ ಅವರು ಅವ್ರ ಫ್ರೆಂಡ್ಸ್ ಜೊತೆ. ಇಷ್ಟೇ ನಡೆದಿದ್ದು. ಅವತ್ತೇ ನಾನು ಫಸ್ಟ್ ಟೈಮ್ ಶ್ವೇತನ್ ನೋಡಿದ್ದು, ಅವತ್ತೇ ಮೀಟ್ ಮಾಡಿದ್ದು, ಅವತ್ತೇ ಲಾಸ್ಟ್. ನಾನು ಮತ್ತೆ ನೋಡೂ ಇಲ್ಲ, ಮೀಟ್ ಮಾಡೂ ಇಲ್ಲ. ಅದಾದ್ಮೇಲೆ ನೀವು ಈ ಇನ್ಸಿಡೆಂಟ್ ಆದ್ಮೇಲೆ ಆಗ್ಬೋದು ಅಥವಾ ನಿಮ್ಮ ಮತ್ತೆ ಶ್ವೇತಾ ಅವರ ವಿಡಿಯೋ ಒಟ್ಟಿಗೆ ಕಾಣಿಸ್ಕೊಂಡಿದ್ದಂಥದ್ದು ಇರ್ಬೋದು, ಅದು ನೋಡಿದ್ರೆ ಯಾರಿಗೂ ಇದ್ಯಾವ ತುಂಬಾ ಹಳೆ ಫ್ರೆಂಡ್ಸೇ ಇವ್ರು ಒಟ್ಟಿಗೆ ಜೈಲಿಗೆ ಹೋಗಿ ಯಾರನ್ನೋ ಭೇಟಿ ಮಾಡ್ಕೊಂಡ್ ಬರ್ತೀರ ಅಂತಾನೆ ಅನ್ಸುತ್ತೆ ಆ ವಿಡಿಯೋ ನೋಡಿದಂಥ ಸಂದರ್ಭದಲ್ಲಿ. ಅದಾದ ಮೇಲೆ ನಂತರದಲ್ಲಿ ಈ ಇತ್ತೀಚಿನ ಈಗ 2-3 ದಿನಗಳಿಂದ ಈಚೆಗೆ ನೀವು ಅವ್ರ ಬಗ್ಗೆ ಏನ್ ತಿಳ್ಕೊಂಡ್ರಿ? ನಿಮ್ಗೆ ಗೊತ್ತಾದಂತ ಮಾಹಿತಿ ಏನು? ಮತ್ತೆ ಏನಾದ್ರು ಕಮ್ಯುನಿಕೇಟ್ ಮಾಡುವಂತ ಪ್ರಯತ್ನಗಳು ಆಯ್ತಾ? ಯಾರನ್ನ ಸರ್? ಶ್ವೇತಾ ಗೌಡನ ಆಗ್ಬೋದು. ಇಲ್ಲ ನನಗೆ ಅವ್ರು ಯಾವುದೇ ಕಾಂಟ್ಯಾಕ್ಟ್ ಇಲ್ಲ. ಹಾಗಾಗಿ ನಾನು ಕಮ್ಯುನಿಕೇಟ್ ಮಾಡಬೇಕು ಅಂತಲೂ ಅಂದ್ಕೊಳ್ಳಲ್ಲ ನಾನು. ಆಮೇಲೆ ನನಗೆ ಸಾಕಷ್ಟು ಜನ ಫೋನ್ ಮಾಡಿ ಹೇಳಿದ್ರು, ಅವಳು ದೊಡ್ಡ ಫ್ರಾಡ್ ಇದ್ದಾಳೆ, ನೀನು ಯಾಕೆ ಅವಳ ಜೊತೆ ಬಂದೆ ಅಂತ. ಆವಾಗ ವಿಡಿಯೋ ವೈರಲ್ ಆದಾಗಲೇ ನಂಗೆ ಸಾಕಷ್ಟು ಜನ ಹೇಳಿದ್ರು. ಆಮೇಲೆ ಗೊತ್ತಾಯಿತು ತುಂಬ ಕೇಸ್ಗಳಿದೆ, ತುಂಬ ಫ್ರಾಡ್ ಇದ್ದಾಳೆ ಅನ್ನೋದು ಗೊತ್ತಾಯಿತು. ಬಟ್ ನಮಗೆ ಒಬ್ಬನ ವ್ಯಕ್ತಿನ ಹತ್ರದಿಂದ ನೋಡಿದೆ ನಾನು ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಸೊ ನಾನೇನು ಕಮೆಂಟ್ ಮಾಡ್ಬೇಕು ಅನ್ಕೊಂಡಿಲ್ಲ ಅವ್ರ ಬಗ್ಗೆ. ಈ ಕೇಸಲ್ಲಿ ಏನಾದರೂ ಆ ರೀತಿ ಅಫಿಷಿಯಲ್ ಕಮ್ಯುನಿಕೇಶನ್ಗಳು ಆಗಿದೆಯಾ? ಅದ್ರ ಬಗ್ಗೆ ಏನಾದರೂ? ಇಲ್ಲ ಸರ್, ನನಗೆ ಯಾರು ಕಾಂಟ್ಯಾಕ್ಟ್ನೂ ಮಾಡಿಲ್ಲ. ನನ್ನನ್ನು ಕಾಂಟ್ಯಾಕ್ಟ್ ಮಾಡೋ ಸಂದರ್ಭ ಬರಲ್ಲ ಅನ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಒಂದು ಕಾಲ್ ಕೂಡ ಇಲ್ಲ ಶ್ವೇತಾ ಗೌಡ ಜೊತೆ. ಅವ್ರ ಜೊತೆ ಅವತ್ತು ನಾನು ಕಾಣಿಸ್ಕೊಂಡಿದ್ದು ಬಿಟ್ಟರೆ ಅವರೇ ನನ್ನ ಜೊತೆ ಬಂದು ಪರ್ಪಸ್ಲಿ ಬಂದರು ಅಂತ ಇವತ್ತು ಅನ್ನಿಸ್ತಾ ಇದೆ. ಮೇ ಬಿ ಅಟೆನ್ಷನ್ ಸೀಕಿಂಗ್ ಇರಬಹುದು ಅನಿಸುತ್ತೆ. ಅದು ಬಿಟ್ಟರೆ ನಾನು ಅವ್ರಿಗೆ ಯಾವುದೇ ರೀತಿಯೂ ಕನೆಕ್ಟೆಡ್ ಇಲ್ಲ. ಹಾಗಾಗಿ ನಾನು ಯಾವ ಪೊಲೀಸವ್ರೂ ಇವತ್ತಿಗೂ ಟಚ್ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್. ಇದಿಷ್ಟು ಸಮತಾ ಅವ್ರು ಹೇಳೋ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಒಂದ್ ಕಡೆ ವರ್ತೂರ್ ಪ್ರಕಾಶ್ ಗೆಳತಿ ಶ್ವೇತಾ ಗೌಡಳಿಂದನೂ ಕೂಡ ಗೋಲ್ಡ್ ವಂಚನೆ ಆರೋಪ ಏನ್ ಕೇಳಿ ಬಂದಿತ್ತಲ್ಲ, ಈಗ ಶ್ವೇತಾ ಗೌಡಗೂ ಪವಿತ್ರ ಗೌಡಗೂ ಅಂತ ಅಂದ್ರೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಪ್ರಮುಖ ಆರೋಪಿ ಪವಿತ್ರ ಗೌಡಗೂ ಏನಾದ್ರೂ ನಂಟಿದ್ಯಾ ಅನ್ನುವಂತ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಯಾಕಂದ್ರೆ ಪವಿತ್ರ ಗೌಡ ಅವರ ಗೆಳತಿ ಸಮತಾ ಅವರು ಜೈಲಿಗೆ ಹೋದಂತ ಅಂದ್ರೆ ಪವಿತ್ರ ಗೌಡ ಅವರು ನೋಡೋದಕ್ಕೆ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಶ್ವೇತಾ ಗೌಡ ಕೂಡ ಸಮತಾ ಜೊತೆಗೆ ಭೇಟಿ ಕೊಟ್ಟಿದ್ರು. ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಶ್ವೇತಾ ಗೌಡ ಹೋಗಿದ್ಯಾಕೆ? ದರ್ಶನ್ ಅಂಡ್ ಗ್ಯಾಂಗ್ ನ ಯಾವ ಆರೋಪಿಗೆ ಈ ವಂಚಕಿ ಟಚ್ ನಲ್ಲಿ ಇದ್ಲು, ಅಥವಾ ಯಾವ ಆರೋಪಿಗೆ ಇವರು ಬಹಳ ಹತ್ರ ಇದ್ದಾರೆ, ಜೈಲಿಗೆ ಹೋಗಿ ಭೇಟಿ ಆಗುವಷ್ಟು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತು. ಸಮತಾ ಜೊತೆ ಶ್ವೇತಾ ಗೌಡ ಜೈಲಿನ ಭೇಟಿ ವಿಚಾರವಾಗಿ
ಸಮತಾ TV9 ಜೊತೆಗೆ ಮಾತನಾಡಿದ್ದಾರೆ. ವಿನಯ್ ಫ್ರೆಂಡ್ ಅಂತ ಶ್ವೇತಾ ಗೌಡ ಮಾತನಾಡ್ತಾ ಇದ್ರು. ಆಮೇಲೆ ವಿನಯ್ ಅವರನ್ನ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂದ್ರು ಅಂತ ಬೆಂಗಳೂರಿನಲ್ಲಿ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೈಲಿನಿಂದ ಹೊರಬರುವಾಗ ಸಿಕ್ಕಿದ್ದಂತ ಸಂದರ್ಭದಲ್ಲಿ ಒಟ್ಟಿಗೆ ಬಂದ್ರು. ಅದಕ್ಕೂ ಮುಂಚೆ ಶ್ವೇತಾ ಗೌಡ ನನಗೆ ಪರಿಚಯ ಇರಲಿಲ್ಲ. ಶ್ವೇತಾ ಗೌಡ ಜೊತೆ ಯಾವ ಗೆಳೆತನೂ ಇಲ್ಲ, ಪರಿಚಯನೂ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನನ್ನ ವಿಚಾರಣೆಯನ್ನ ಮಾಡಿದ್ದರು. ಈ ಕೇಸ್ನಲ್ಲಿ ವಿಚಾರಣೆ ನನಗೆ ಸಂಬಂಧಪಟ್ಟಂಗೆ ಮಾಡಿಲ್ಲ, ಅದರ ಅವಶ್ಯಕತೆ ಕೂಡ ಇಲ್ಲ ಅಂತ ಬೆಂಗಳೂರಿನಲ್ಲಿ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟಂಗೆ ಸಮತಾ ಜೊತೆಗೆ ಮಾತನಾಡಿದರೆ ಏನ್ ಹೇಳಿದ್ದಾರೆ ಸಮತಾ ಅವರು, ಬನ್ನಿ ಕೇಳೋಣ. ನಮ್ಮ ಜೊತೆ ಸಮತಾ ಅವರಿದ್ದಾರೆ. ಮೇಡಮ್, ಮೊದಲನೇದಾಗಿ ನೀವು ಪವಿತ್ರ ಗೌಡ ಇಬ್ರು ಫ್ರೆಂಡ್ಸಾ? ಯಾವಾಗ್ಲಿಂದ ಫ್ರೆಂಡ್ಸು? ಹೇಗೆ ಫ್ರೆಂಡ್ಸು? ಅದಾದ್ಮೇಲೆ ಜೈಲಿಗೆ ಅವತ್ತು ಹೋಗಿದ್ದಂಥದ್ದು, ನೀವು ಹೋಗಿದ್ದಂಥದ್ದು ಏನಕ್ಕೆ? ಶ್ವೇತಾ ನಿಮಗೆ ಹೇಗೆ ಭೇಟಿ ಆದ್ರು? ಸರ್, ಪವಿತ್ರ ನನಗೆ ಒಳ್ಳೆ ಫ್ರೆಂಡು. ನನಗೆ ಹಳೆ ಫ್ರೆಂಡೇ, ಬಟ್ ಟೂ 3 ಇಯರ್ಸಿಂದ ನಾನು ಪವಿತ್ರ ಸ್ವಲ್ಪ ಕ್ಲೋಸ್ ಆಗಿದ್ದೀವಿ. ಓನ್ಲಿ ಬಿಕಾಸ್ ಆಫ್ ಮಕ್ಕಳು. ನನ್ನ ಮಗಳು ಪವಿತ್ರನ ಮಗಳು ಒಂದೇ ವಯಸ್ಸಿನವರಾದ್ರಿಂದ ನಾವಿಬ್ಬರು ಒಟ್ಟೊಟ್ಟಿಗೆ ಓಡಾಡ್ತಿದ್ವಿ, ತುಂಬ ಕ್ಲೋಸ್ ಆಗಿದ್ವಿ. ಇವತ್ತಿಗೂ ಆತ್ಮೀಯತೆ ಇದ್ದೇ ಇದೆ. ಯಾಕಂದರೆ ಆಕೆ ವ್ಯಕ್ತಿತ್ವನೇ ಅಂಥದ್ದು, ಭಾಳ ಒಳ್ಳೆ ಹುಡುಗಿ. ಹಾಗಾಗಿ ನಾನು ಯಾವತ್ತಿಗೂ ಬಿಟ್ಕೊಡೋಕ್ಕೂ ರೆಡಿ ಇಲ್ಲ. ಆ್ಯಂಡ್ ಶ್ವೇತಾ ಗೌಡ ವಿಷಯಕ್ಕೆ ಬಂದರೆ, ನಾನು ಶ್ವೇತಾ ಗೌಡನ ನೋಡಿದ್ದೆ ಅವತ್ತು ಫಸ್ಟ್ ಟೈಮ್. ಯಾವತ್ತು JCಗೆ ಹೋಗಿದ್ನಲ್ಲ ಆವತ್ತು ಫಸ್ಟ್ ಟೈಮ್ ನಾನು ಶ್ವೇತಾ ಗೌಡನ ನೋಡಿದ್ದು. ಶ್ವೇತಾ ಬಂದಿದ್ದು ಪವಿತ್ರ ನೋಡ್ಲಿಕ್ಕೆ ಅಲ್ಲ, ಅವ್ರು ಬಂದಿದ್ದು ವಿನಯನ ನೋಡೋಕ್ಕೆ ಅಂತ ಹೇಳಿದರು. ಆಮೇಲೆ ವಿನಯ್ ಅವರ ವಿಚಾರಿಸಿದ್ರೆ ವಿನಯ್ ಅವ್ರಿಗೂ ಅವರು ಪರ್ಸ್ನಲಿ ಪರಿಚಯ ಇಲ್ಲ, ಶ್ವೇತಾ ಅವರು. ಆಮೇಲೆ ವಿನಯ್ ಅವರು ನನಗೆ ಗೊತ್ತಿಲ್ಲ, ನನ್ನ ಕಾಮನ್ ಫ್ರೆಂಡ್ ಜೊತೆ ಬಂದರು ಅಂತ ಹೇಳಿ ಕಳಿಸಿದ್ರು ಬೇರೆಯವ್ರ ಕೈಯಲ್ಲಿ ನಾನು ವಿಚಾರಿಸಿದ್ದಕ್ಕೆ. ಹಾಗಾಗಿ ಅಲ್ಲಿ ಬಂದಾಗ ನಾನು ವಿನಯ್ ಅವ್ರನ್ನ ನೋಡೋಕೆ ಬಂದೆ. ನೀವು ಪವಿತ್ರ ಗೌಡ ಫ್ರೆಂಡ್ ಅಲ್ವಾ, ನಿಮ್ಮದು ರೀಲ್ಸ್ ಎಲ್ಲ ನೋಡಿದ್ದೀನಕ್ಕ ನಾನು ಅಂತ ಬಂದು ಮಾತಾಡ್ಸಿದ್ರು. ಮಾತಾಡ್ಸಿದಾಗ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ನಾನು ಅದು ಬೇಸಿಕ್ ಕನ್ಸರ್ನ್ ಅಲ್ವಾ ಸರ್, ಯಾರೇ ಮಾತಾಡೋ ನಾವು ಚೆನ್ನಾಗಿ ಮಾತಾಡೋದು. ಸೊ ಹಾಗೇ ಮಾತಾಡಿಸ್ದೆ ನಾನು. ಆಕೆ ಹಾಗೆ ಮಾತಾಡ್ಕೊಂಡು ವಾಕ್ ಮಾಡ್ಕೊಂಡು ಬಂದು, ಮೀಡಿಯಾ ಎಲ್ಲ ಕವರೇಜ್ ಇತ್ತು ಅಲ್ಲಿ. ನನಗೆ ಸ್ವಲ್ಪ ಪ್ಯಾನಿಕ್ ಆಯಿತು, ಸಡನ್ನಾಗಿ ತುಂಬ ಜನ ಗುಂಪು ಕಟ್ಕೊಂಡು ನಿಂತಿರೋದು ನೋಡಿದ್ದಕ್ಕೆ. ಆ್ಯಂಡ್ ಮೀಡಿಯಾ ಅಂತ ಗೊತ್ತಾದ ತಕ್ಷಣ ನಾನು ಸ್ವಲ್ಪ ಟೆನ್ಷನಲ್ಲೇ ವಾಕ್ ಮಾಡ್ಕೊಂಡು ಬರ್ತಾಯಿದ್ದೆ. ನೀವು ನೋಡ್ಬೋದು ಅದರಲ್ಲಿ ಆಕೆ ಕೈ ಹಿಡ್ಕೊಂಡು ಎಳೀತಾರೆ, ಏನೋ ನಗ್ತಾ ಏನೋ ಮಾತಾಡ್ತಾ ಇರ್ತಾರೆ. ನಾನು ಆ ಕಡೆ ಗಮನನೂ ಕೊಡಲ್ಲ, ನನ್ನ ಪಾಡಿಗೆ ನಾನು ವಾಕ್ ಮಾಡ್ಕೊಂಡು ಹೋಗ್ತೀನಿ. ಅವರು ಬಂದು ನನ್ನ ಜೊತೆ ಆಟೋ ಹತ್ತಾರೆ. ನಾನು ಅದೇ ಕೇಳ್ತೀನಿ, ಎಲ್ಲಿಗೆ ಹೋಗ್ತಿದ್ಯಮ್ಮ ನೀನು, ಯಾಕೆ ನನ್ನ ಜೊತೆ ಬರ್ತೀಯ ಅಂದರೆ, ಇಲ್ಲ ಅಕ್ಕ ಕಾರ್ನರಲ್ಲಿ ಡ್ರಾಪ್ ಮಾಡಿ ಅಂತಾರೆ. ಹಾಗೆ ಕಾರ್ನರಲ್ಲಿ ಇಳಿದು ಹೊರಟು ಹೋಗ್ಬಿಡ್ತಾರೆ ಅವರು ಅವ್ರ ಫ್ರೆಂಡ್ಸ್ ಜೊತೆ. ಇಷ್ಟೇ ನಡೆದಿದ್ದು. ಅವತ್ತೇ ನಾನು ಫಸ್ಟ್ ಟೈಮ್ ಶ್ವೇತನ್ ನೋಡಿದ್ದು, ಅವತ್ತೇ ಮೀಟ್ ಮಾಡಿದ್ದು, ಅವತ್ತೇ ಲಾಸ್ಟ್. ನಾನು ಮತ್ತೆ ನೋಡೂ ಇಲ್ಲ, ಮೀಟ್ ಮಾಡೂ ಇಲ್ಲ. ಅದಾದ್ಮೇಲೆ ನೀವು ಈ ಇನ್ಸಿಡೆಂಟ್ ಆದ್ಮೇಲೆ ಆಗ್ಬೋದು ಅಥವಾ ನಿಮ್ಮ ಮತ್ತೆ ಶ್ವೇತಾ ಅವರ ವಿಡಿಯೋ ಒಟ್ಟಿಗೆ ಕಾಣಿಸ್ಕೊಂಡಿದ್ದಂಥದ್ದು ಇರ್ಬೋದು, ಅದು ನೋಡಿದ್ರೆ ಯಾರಿಗೂ ಇದ್ಯಾವ ತುಂಬಾ ಹಳೆ ಫ್ರೆಂಡ್ಸೇ ಇವ್ರು ಒಟ್ಟಿಗೆ ಜೈಲ್ಗೆ ಹೋಗಿ ಯಾರನ್ನೋ ಭೇಟಿ ಮಾಡ್ಕೊಂಡ್ ಬರ್ತೀರಂತಾನೆ ಅನ್ಸುತ್ತೆ ಆ ವಿಡಿಯೋ ನೋಡಿದಂಥ ಸಂದರ್ಭದಲ್ಲಿ. ಅದಾದ ಮೇಲೆ ನಂತರದಲ್ಲಿ ಈ ಇತ್ತೀಚಿನ ಈಗ 2-3 ದಿನಗಳಿಂದ ಈಚೆಗೆ ನೀವು ಅವ್ರ ಬಗ್ಗೆ ಏನ್ ತಿಳ್ಕೊಂಡ್ರಿ? ನಿಮ್ಗೆ ಗೊತ್ತಾದಂಥ ಮಾಹಿತಿ ಏನು? ಮತ್ತೆ ಏನಾದ್ರು ಕಮ್ಯುನಿಕೇಟ್ ಮಾಡುವಂಥ ಪ್ರಯತ್ನಗಳು ಆಯ್ತಾ? ಯಾರನ್ನ ಸರ್? ಶ್ವೇತಾ ಗೌಡನ ಆಗ್ಬೋದು. ಇಲ್ಲ ನನಗೆ ಅವ್ರು ಯಾವುದೇ ಕಾಂಟ್ಯಾಕ್ಟ್ ಇಲ್ಲ. ಹಾಗಾಗಿ ನಾನು ಕಮ್ಯುನಿಕೇಟ್ ಮಾಡಬೇಕು ಅಂತಲೂ ಅಂದ್ಕೊಳ್ಳಲ್ಲ ನಾನು. ಆಮೇಲೆ ನನಗೆ ಸಾಕಷ್ಟು ಜನ ಫೋನ್ ಮಾಡಿ ಹೇಳಿದ್ರು, ಅವಳು ದೊಡ್ಡ ಫ್ರಾಡ್ ಇದ್ದಾಳೆ, ನೀನು ಯಾಕೆ ಅವಳ ಜೊತೆ ಬಂದೆ ಅಂತ. ಆವಾಗ ವಿಡಿಯೋ ವೈರಲ್ ಆದಾಗಲೇ ನಂಗೆ ಸಾಕಷ್ಟು ಜನ ಹೇಳಿದ್ರು. ಆಮೇಲೆ ಗೊತ್ತಾಯಿತು ತುಂಬ ಕೇಸ್ಗಳಿದೆ, ತುಂಬ ಫ್ರಾಡ್ ಇದ್ದಾಳೆ ಅನ್ನೋದು ಗೊತ್ತಾಯಿತು. ಬಟ್ ನಮಗೆ ಒಬ್ಬನ ವ್ಯಕ್ತಿನ ಹತ್ರದಿಂದ ನೋಡಿದೆ ನಾನು ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಸೊ ನಾನೇನು ಕಮೆಂಟ್ ಮಾಡ್ಬೇಕು ಅನ್ಕೊಂಡಿಲ್ಲ ಅವ್ರ ಬಗ್ಗೆ. ಈ ಕೇಸಲ್ಲಿ ಏನಾದರೂ ಆ ರೀತಿ ಅಫಿಷಿಯಲ್ ಕಮ್ಯುನಿಕೇಶನ್ಗಳು ಆಗಿದೆಯಾ? ಅದ್ರ ಬಗ್ಗೆ ಏನಾದರೂ? ಇಲ್ಲ ಸರ್, ನನಗೆ ಯಾರು ಕಾಂಟ್ಯಾಕ್ಟು ಮಾಡಿಲ್ಲ. ನನ್ನನ್ನು ಕಾಂಟ್ಯಾಕ್ಟ್ ಮಾಡೋ ಸಂದರ್ಭ ಬರಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಒಂದು ಕಾಲ್ ಕೂಡ ಇಲ್ಲ ಶ್ವೇತಾ ಗೌಡ ಜೊತೆ. ಅವ್ರ ಜೊತೆ ಅವತ್ತು ನಾನು ಕಾಣಿಸ್ಕೊಂಡಿದ್ದು ಬಿಟ್ಟರೆ ಅವರೇ ನನ್ನ ಜೊತೆ ಬಂದು ಪರ್ಪಸ್ಲಿ ಬಂದರು ಅಂತ ಇವತ್ತು ಅನ್ನಿಸ್ತಾ ಇದೆ. ಮೇ ಬಿ ಅಟೆನ್ಷನ್ ಸೀಕಿಂಗ್ ಇರಬಹುದು ಅನಿಸುತ್ತೆ. ಅದು ಬಿಟ್ಟರೆ ನಾನು ಅವ್ರಿಗೆ ಯಾವುದೇ ರೀತಿಯೂ ಕನೆಕ್ಟೆಡ್ ಇಲ್ಲ. ಹಾಗಾಗಿ ನಾನು ಯಾವ ಪೊಲೀಸವ್ರೂ ಇವತ್ತಿಗೂ ಟಚ್ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್. ಇದಿಷ್ಟು ಸಮತಾ ಅವ್ರು ಹೇಳೋ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು.